ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾನ್ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನುವೆ. ಈ ಮಂತ್ರದೊಂದಿಗೆ ನಾವು ಶ್ರೀ ರಾಘವೇಂದ್ರ ಒಂದು ಸನ್ನಿಧಾನಕ್ಕೆ ನಾವೀಗ ಹೋಗೋಣ. ಮನುಷ್ಯನ ಜೀವ ಅನ್ನುವಂಥದ್ದು ಹೇಗಿದೆ ಅಂತ ಹೇಳಿದ್ರೆ ನೀರಿನ ಮೇಲೆ ಒಂದು ಗುಳ್ಳೆ ಇದೆ ತರ. ಯಾವಾಗ ಹೇಗೆ ಹೋಗುತ್ತಂತ ಹೇಳಕ್ಕಾಗಲ್ಲ. ಇವತ್ತು ನಾವು ಒಂದು ತಟ್ಟೆಯಲ್ಲಿ ಮಿಲ್ಸನ್ನ ಹಾಕೊಂಡು ಫುಲ್ ಮಿಲ್ಸು ಚೆನ್ನಾಗಿ ಊಟ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಅದೇ ನಾಳೆ ನಾವು ಅದೇ ತಟ್ಟೆಯಲ್ಲಿ ಒಂದು ಫುಲ್ ಮಿಲ್ಸು ಊಟ ಮಾಡ್ತೀವಿ ಅಂತ ಹೇಳೋದು ಗ್ಯಾರಂಟಿ ಇಲ್ಲ. ಆತ್ಮೀಯರೇ, ಹಾಗೆ ಶ್ರೀ ಗುರುರಾಯರ ದರ್ಶನ ಎಲ್ಲ ಪಡೆದು ಮಧ್ಯಾಹ್ನ ಒಂದು ರಾಯರ ಪ್ರಸಾದವನ್ನು ಎಲ್ಲ ಸ್ವೀಕರಿಸಿ ನಾವು ಮಂತ್ರಾಲಯದಿಂದ ನೇರವಾಗಿ ಆಟೋ ರಿಕ್ಷದ ಮೂಲಕ ಶ್ರೀ ಪಂಚಮುಖಿ ಹಾಗೂ ಏಕಶಿಲಾ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ, ಬಿಚ್ಚಾಲಮ್ಮ ಸನ್ನಿಧಾನ ಎಲ್ಲ ನೋಡೋದಕ್ಕೆ ಆಟೋ ರಿಕ್ಷಾದಲ್ಲಿ ಈಗ ಹೊರಟಿದ್ದೇವೆ. ಪಂಚಮುಖಿ ಟೆಂಪಲಿಗೆ ಮಂತ್ರಾಲಯದಿಂದ ಆಟೋ ರಿಕ್ಷಾ ಸರ್ವಿಸ್ ಇರುತ್ತದೆ. ಈ ಆಟೋ ರಿಕ್ಷಾದಲ್ಲಿ 8 ಮಂದಿ ಪ್ಯಾಸೆಂಜರ್ಗಳನ್ನು ಹಾಕ್ತಾರೆ. ಆಟೋ ರಿಕ್ಷಾದಲ್ಲಿ ಒಬ್ಬರಿಗೆ 150 ರೂಪಾಯಿ ಚಾರ್ಜು ಮಾಡುವಂಥದ್ದು ಹೋಗಿ ಬರೋದಕ್ಕೆ. ಇದರಲ್ಲಿ ನಾನು ಮತ್ತು ನನ್ನ ಚಿಕ್ಕಮ್ಮನ ಮಗ ಗಣೇಶ್ ಕೂಡ ಒಟ್ಟಿಗೆ ನಾವು ಹೋದೆವು. ಇನ್ನು ನಮ್ಮ ಜೊತೆಗೆ ಇದ್ದಂಥ ಫ್ಯಾಮಿಲಿ ಅದನಿಯಿಂದ ಬಂದವರು. ಹಾಗೆ ನಾವೆಲ್ಲರೂ ಒಟ್ಟಿಗೆ ಶ್ರೀ ಪಂಚಮುಖಿ ಟೆಂಪಲಿಗೆ ತೆರಳಿದೆವು. ಏನೋ ಗೊತ್ತಿಲ್ಲ, ನನ್ನ ಹಣೆ ಬರನೇ ಸರಿಯಿಲ್ಲ ಅಂತ ಕಾಣುತ್ತೆ. ನಾನು ರೆಕಾರ್ಡ್ ಮಾಡಿರುವಂಥ ವಾಯ್ಸ್ ರೆಕಾರ್ಡರು ಯಾವುದು ಕೂಡ ಇದರಲ್ಲಿ ಬಂದಿಲ್ಲ. ಏನಂದರೆ ನೀರು ಮೈಕದ ಮೇಲೆ ಸ್ವಲ್ಪ ಎಲ್ಲಿಯೋ ಬಿದ್ದಿತ್ತು. ಆದ್ದರಿಂದ ಮೈಕದ ಪ್ರಾಬ್ಲಮ್ ಆಗಿ ವಾಯ್ಸ್ ರೆಕಾರ್ಡೇ ಆಗಿಲ್ಲ. ನೋಡಿ, ಶ್ರೀ ಮಂತ್ರಾಲಯದಿಂದ ನಾವು ಪಂಚಮುಖಿಗೆ ಹೋಗಬೇಕಾದರೆ 2 ಕಿಲೋಮೀಟರ್ ಅಂತರದಲ್ಲಿ ನಮಗೆ ಆಂಜನೇಯ ಒಂದು ಸ್ವಾಮಿಯ ಒಂದು ಟೆಂಪಲ್ ನಮಗೆ ಸಿಗುವಂಥದ್ದು. ಅಲ್ಲಿಯೂ ಕೂಡ ಆಟೋ ರಿಕ್ಷಾದವರು ಒಂದು ವೈಟಿಂಗ್ ಮಾಡಿ ಒಂದು ಹೋಗಿ ಬರೋದಕ್ಕೆ ನಮಗೆ ಒಂದು ಅವಕಾಶ ನೀಡುವಂಥದ್ದು. ಭಾಳ ಚೆನ್ನಾಗಿರುವಂಥ ಒಂದು ಆಂಜನೇಯ ಸ್ವಾಮಿ ಒಂದು ಟೆಂಪಲ್. ಅದೇ ರೀತಿ ನಾವು ಇಲ್ಲಿಂದ ಹೋಗಿ ಬರಬೇಕಾದ್ರೆ ನಮಗೆ ಟೋಟಲು ಹೋಗಬೇಕಾದ್ರೆ 23 ಕಿಲೋಮೀಟರ್ ಅಂತರ ಇದೆ. ಪಂಚಮುಖಿ, ಬೃಂದಾವನ ಹಾಗೂ ಬಿಚ್ಚಾಲಮ್ಮ ಟೆಂಪಲು ಎಲ್ಲ ಸನ್ನಿಧಾನ ಹೋಗಬೇಕಾದ್ರೆ 23 ಕಿಲೋಮೀಟರ್ ಅಂತರ ಇದೆ. ನಮಗೆ 3.5 ಗಂಟೆಗಳ ಕಾಲ ಅವಕಾಶ ಈ ಆಟೋ ರಿಕ್ಷಾ ಡ್ರೈವರ್ನವರು ನಮಗೆ ಕೊಡ್ತಾರೆ. ಮತ್ತು ನಮಗೆ ಈ ಮಂತ್ರಾಲಯದಲ್ಲಿ ನಮಗೆ ಹೆಚ್ಚಾಗಿ ಬೆಳೆಯುವಂಥದ್ದು ಹತ್ತಿ ಬೆಳೆಸ್ತಾರೆ, ಅದೇ ರೀತಿ ಕಬ್ಬು ಬೆಳೆಸ್ತಾರೆ, ಅದೇ ರೀತಿ ಗುಂಟೂರು ಮೆಣಸು ಮತ್ತು ಬ್ಯಾಡಗಿ ಮೆಣಸು. ನಾವು ಏನು ಸಾಂಬಾರಿಗೆ ನಾವು ಉಪಯೋಗಿಸ್ತೀವಿ, ಈ ಮೆಣಸುಗಳನ್ನೆಲ್ಲ ಇಲ್ಲಿ ಹೆಚ್ಚಾಗಿ ಬೆಳೆಸುವಂಥದ್ದು. ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ಬೆಳೆಸುವಂಥದ್ದು ಹತ್ತಿಯನ್ನು ಇಲ್ಲಿ ಹೆಚ್ಚಾಗಿ ಬೆಳೆಸ್ತಾರೆ. ಹಾಗೆ ನಾವು ಈ ಆಟೋ ರಿಕ್ಷಾದ ಮೂಲಕ ನಾವು ಸಾಗಬೇಕಾದರೆ ನಮಗೆ ಸಿಗುವಂಥ ಒಂದು ತುಂಗಾಭದ್ರಾ ಒಂದು ರಿವರ್ ಇದು. ಮಳೆಗಾಲದಲ್ಲಿ ತುಂಬಿ ಹರಿದು ಸಾಗುವಂತಹ ಒಂದು ತುಂಗಾಭದ್ರಾ ನದಿಯ ಒಂದು ಬ್ರಿಡ್ಜನ್ನು ನೀವು ಈಗ ದೃಶ್ಯಾವಳಿಯಲ್ಲಿ ನೋಡಬಹುದು. ಅದೇ ರೀತಿ ನಮಗೆ ಇಲ್ಲಿ ಹೋಗಬೇಕಾದ್ರೆ ಮೊದಲು ಸಿಗುವಂಥ ಒಂದು ಚೆಕ್ ಪೋಸ್ಟು ಆಂಧ್ರ ಚೆಕ್ ಪೋಸ್ಟು, ನಂತರದಲ್ಲಿ ನಮಗೆ ಸಿಗುವಂಥದ್ದು ಕರ್ನಾಟಕ ಒಂದು ಚೆಕ್ ಪೋಸ್ಟು. ಎಲ್ಲ ಒಂದು ಚೆಕ್ ಪೋಸ್ಟ್ಗಳಲ್ಲಿ ಕೂಡ ಒಂದು ಪ್ರೈವೇಟು ವಾಹನಗಳನ್ನು ತಪಾಸಣೆ ಮಾಡುವಂಥದ್ದು ಇಲ್ಲಿ ಇದೆ. ಹಾಗೆ ನಾವು ಬಂದೇ ಬಿಟ್ಟೆವು ನೋಡಿ, ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಏಕಶಿಲಾ ಬೃಂದಾವನಕ್ಕೆ ದಾರಿ ಕೆಳಗಡೆ ಇದೆ. ಅದೇ ಥರ ಇಲ್ಲಿ ಮತ್ತೊಂದು ಬದಿಯಲ್ಲಿ ನೋಡಿ, ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನದ ವಿಶೇಷ ಏನಂದರೆ ಈ ದೇವಸ್ಥಾನದ ಕಟ್ಟಡವು ಬಾಳೆಹಣ್ಣು ಬೆಲ್ಲದಿಂದ ಕಟ್ಟಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಬಿಚ್ಚಾಲಮ್ಮ ದೇವಸ್ಥಾನ ಬೆಲ್ಲದಿಂದ ಹಾಗೂ ಬಾಳೆಹಣ್ಣಿಂದ ಕಟ್ಟಲಾಗಿದೆ ಅಂದರೆ ಅದರ ಒಂದು
ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ಅವರು ಮೊದಲು ಆ ಬೆಲ್ಲ ಮತ್ತು ಬಾಳೆಹಣ್ಣನ್ನು ಮಾರ್ತಾಯಿದ್ರು. ಅದರಲ್ಲಿ ಬಂದಿರುವಂಥ ದುಡ್ಡಿನಲ್ಲಿ ಆ ಕಟ್ಟಡವನ್ನು ಒಂದು ನಿರ್ಮಿಸಲಾಗಿದೆ ಅಂತ ಹೇಳುವಂಥ ಒಂದು ಅರ್ಥ ಎಂದು ನಾನು ಭಾವಿಸಿದ್ದೇನೆ. ಬೇರೇನೂ ಅಲ್ಲ. ಪಕ್ಕದಲ್ಲಿ ನೋಡಿ, ಮಠದಲ್ಲಿ ಆ ಬೃಂದಾವನ ಏನಿದೆ ಅದರ ಪಕ್ಕದಲ್ಲಿ ತುಂಗಾಭದ್ರಾ ನದಿಯು ಕೂಡ ಹರಿಯುವಂಥದ್ದು. ಬಹಳಷ್ಟು ಪ್ರವಾಸಿಗರು ಆವತ್ತು ಭಕ್ತಾಭಿಮಾನಿಗಳು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದರು. ನೋಡ್ಬೋದು, ಶ್ರೀ ಬೃಂದಾವನ ಇದು ರಾಘವೇಂದ್ರ ಸ್ವಾಮಿಗಳ ಒಂದು ಬೃಂದಾವನ. ಅದೇ ರೀತಿ ತುಂಗಾಭದ್ರಾ ಒಂದು ನದಿ ಪಕ್ಕದಲ್ಲಿ ಹರಿತಾ ಇದೆ. ತುಂಬ ಅದ್ಭುತವಾಗಿರುವಂಥ ಒಂದು ದೃಶ್ಯಾವಳಿ. ನಾವು ಮೊದಲ ಬಾರಿಗೆ ಹೋಗಿದ್ದಾಗ ಈ ಒಂದು ಜಾಗಕ್ಕೆ ನಾವು ಹೋಗಿರಲಿಲ್ಲ. ಆದರೆ ನಾನು ಮಾತ್ರ ಈಗ 2ನೇ ಸಲ ಹೋದಾಗ ಇಲ್ಲಿಗೆ ಒಂದು ಭೇಟಿ ಕೊಡುವಂಥ ಅವಕಾಶ ಸಿಕ್ಕಿತು. ನೋಡಿ ಆತ್ಮೀಯರೇ, ಇದೇ ಒಂದು ಬಿಚ್ಚಾಲ ಅಮ್ಮನವರ ಒಂದು ಸನ್ನಿಧಾನ. ತುಂಬ ಅದ್ಭುತವಾಗಿದೆ. ಅಮ್ಮನವರ ಸನ್ನಿಧಾನವನ್ನು ನೀವು ದೃಶ್ಯಾವಳಿಯಲ್ಲಿ ಈಗ ನೋಡಬಹುದು. ಈ ಅಮ್ಮನವರ ಸನ್ನಿಧಾನದ ಹಿಂದೆಯೇ ವಾಹನಗಳ ಒಂದು ನಿಲುಗಡೆಗೆ ಅವಕಾಶ ಇದೆ. ಅದರ ಪಕ್ಕದಲ್ಲಿ ತುಂಗಾಭದ್ರಾ ನದಿಯು ಕೂಡ ಹರಿಯುತ್ತದೆ. ನೋಡಿ, ಇವರು ನಮ್ಮ ಜೊತೆಗೆ ಬಂದಿರುವಂಥ ಒಂದು ಫ್ಯಾಮಿಲಿ, ಒಂದು ಕುಟುಂಬ ಇದು. ಇವರು ನಮ್ಮ ಆಟೋ ರಿಕ್ಷಾದಲ್ಲಿ ಜೊತೆಗೆ ನಾವು ಬಂದವರು. ಅದನಿಯವರು ನಮ್ಮ ಒಂದು ಚಾನೆಲ್ನ ಒಂದು ಸಬ್ಸ್ಕ್ರೈಬ್ ಕೂಡ ಇವರು ಮಾಡಿದ್ದಾರೆ. ನಾನಲ್ಲಿ ಪರಿಚಯದ ಬಗ್ಗೆ ಅವರ ಜೊತೆ ಕೇಳಿದೆ, ಆದರೆ ಅದು ವಾಯ್ಸ್ ರೆಕಾರ್ಡರಲ್ಲಿ ಬಂದಿರಲಿಲ್ಲ. ಆ ಮೈಕ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು. ಉಳಿದ ಮೈಕ ನಾನು ಬಿಟ್ಟು ಹೋಗಿದ್ದೆ. ಹಾಗೆ ಅಲ್ಲಿಂದ ನಾವು ಸ್ವಲ್ಪ ಮುಂದೆ ಬಂದರೆ ನಮಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠವನ್ನು ಇಲ್ಲಿ ಕಾಣಬಹುದು. ಅವರು ವಾಸವಿದ್ದ ಒಂದು ಮಠ ಅದು. ಮನೆ ಅಂತ ಹೇಳಿ ಹೇಳೋ ಬದಲು ಮಠ ಅಂತ ಹೇಳಿ ಹೇಳೋದು ತುಂಬ ಒಳ್ಳೆಯದು. ಪುರಾತನ ಕಾಲದ ಒಂದು ಮಠ. ಅಲ್ಲಿಂದ ನಾವು ನೇರವಾಗಿ ಆಟೋ ರಿಕ್ಷಾದಲ್ಲಿ ಮುಂದುವರೆದದ್ದು ಪಂಚಮುಖಿ ಶ್ರೀ ಹನುಮಾನ್ ಟೆಂಪಲಿಗೆ. ಸುಂದರವಾದ ವಾತಾವರಣವನ್ನು ನೋಡುತ್ತಾ, ವ್ಯವಸಾಯ ಮಾಡುವವರನ್ನು ಕಾಣುತ್ತಾ ಅಲ್ಲಿಂದ ನಾವು ನೇರವಾಗಿ ಬಂದು ತಲುಪಿದ್ದು ಶ್ರೀ ಪಂಚಮುಖಿ ಹನುಮಾನ್ ಟೆಂಪಲ್. ಆತ್ಮೀಯರೇ, ನೋಡಿ ನಾವು ಈಗ ಪಂಚಮುಖಿ ಟೆಂಪಲಲ್ಲಿ ಇದ್ದೇವೆ. ನೋಡಿ, ಇದೊಂದು ಪುಷ್ಪಕ ವಿಮಾನ ಅಂತ ಹೇಳಿ ನೋಡಿ, ಬಹಳ ಚೆನ್ನಾಗಿದೆ ನೋಡಿ. ಶ್ರೀ ಪಂಚಮುಖಿ ಟೆಂಪಲಿಂದ ಸುಮಾರು ಸ್ವಲ್ಪ ವಾಕ್ ಡಿಸ್ಟೆನ್ಸಲ್ಲಿ ಬಂದರೆ ನಿಮಗೆ ನೋಡಿ, ಇಲ್ಲಿ ಗೂವೆ ಮತ್ತು ಶ್ರೀ ಲಕ್ಷ್ಮೀ ಟೆಂಪಲು ಎರಡು ಕಾಣ್ಬೋದು ಇಲ್ಲಿ.
ಸ್ವಾಮಿ ಅಲ್ಲೇ ತಪಸ್ ಮಾಡಿದ್ರು. ಆ ತಪಸ್ನ ಮೆಚ್ಚಿ 5 ರೂಪದಲ್ಲಿ ಪ್ರತ್ಯಕ್ಷ ಆಗಿ ರಾಮನ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ದಾರಿ ತರಿಸ್ಕೊಟ್ಟಿದ್ರು. ಇದು ಶಂಕು ಚಕ್ರ ಉದ್ಭವ ಮೂರ್ತಿ, ಯಾರು ಕಿತ್ತಿರೋದಲ್ಲ ಒಡಮರದಂತ ಲಕ್ಷ್ಮೀದೇವಿ. ಆತ್ಮೀಯರೇ, ನಾವು ಬಂದಿರುವಂಥ ಟ್ರೈನು ಸಮಯ ಈಗ ಕಲಬುರಗಿಯಲ್ಲಿ ಇವಾಗ 2 ಗಂಟೆಗೆ 5 ನಿಮಿಷ ಇದೆ. ಇಲ್ಲೀಗ ನೋಡಬೇಕು ನಮಗೆ ಏನು ವೈಟಿಂಗ್ ಹಾಲಲ್ಲಿ ಏನಾದರೂ ರೂಮ್ ಸಿಗುತ್ತಾ ಅಲ್ಲ ಹೊರಗಡೆ ರೂಮ್ ಮಾಡೋದಂತ ನೋಡಬೇಕು. ಯಾಕಂದರೆ ನಿದ್ದೆ ಕಟ್ಟಿ 2 ದಿವಸ ಆಗಿದೆ, ಬಹಳ ಜೋರು ನಿದ್ದೆ ಬರುತ್ತೆ. ಹಾಗಾಗಿ ರೂಮ್ ಸಿಕ್ಕಿದರೆ ರೂಮ್ ಮಾಡಿಕೊಂಡು ನಾಳೆ ಫುಲ್ ಇಲ್ಲಿನೇ ಶೂಟು, ನಮಗೆ ಕಲಬುರಗಿನೇ ಶೂಟ್ ಇರುತ್ತೆ. ಹಾಗಾಗಿ ಎಲ್ಲ ರೂಮ್ ಮಾಡಿಕೊಂಡು ಸ್ವಲ್ಪ ಬೆಳಗಿನ ಜಾವ ಸ್ವಲ್ಪ ನಿದ್ದೆ ಮಾಡಿಕೊಂಡು ಏನೋ ಒಂದು 10 ಗಂಟೆಗೆ ನಾವು ಹೊರಗಡೆ ಹೋದ್ರೆ ಸಾಕು. ನೋಡೋಣ ಏನಂತ ಹೇಳಿ. ನೋಡಿ ಈ ಗಾಡಿ ನಂಬರ್ ಇದು. ಹಾಗೆ ಕಲಬುರಗಿ ರೈಲ್ವೆ ಸ್ಟೇಷನಿಂದ ನೇರವಾಗಿ ಬಂದು ನಾನು ವೈಟಿಂಗ್ ಹಾಲಲ್ಲಿ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ನಿದ್ದೆ ಬಂದು ತಡೆಯೋಕ್ಕಾಗ್ತಾ ಇರಲಿಲ್ಲ. ಅಲ್ಲೇ ಪಕ್ಕದಲ್ಲಿದ್ದ ರೂಮಲ್ಲಿ ಹೋಗ್ಬಿಟ್ಟು ಕೇಳಿದಾಗ ಅವರು 1000 ರೂಪೀಸ್ ಅಂತ ಹೇಳಿದರು. 4th ಫ್ಲೋರಲ್ಲಿ ರೂಮ್ ಕೊಟ್ಟರು ನನಗೆ. ಮತ್ತು ಅದು ಅಲ್ಲ, ಮೊಬೈಲ್ ಚಾರ್ಜ್ ಬೇರೆ ಖಾಲಿಯಾಗಿತ್ತು, ಪವರ್ ಬ್ಯಾಂಕಲ್ಲಿ ಚಾರ್ಜ್ ಇದ್ದಿಲ್ಲ. ಸ್ವಲ್ಪ ಫ್ರೆಶ್ ಆಗಿ ಸ್ವಲ್ಪ ನಿದ್ದೆ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಬಂದುಬಿಟ್ಟು ನೇರವಾಗಿ ರೂಮ್ ಮಾಡಿದೆ. ಬೆಳಗಿನ ಜಾವ 7:30 ಗಂಟೆವರೆಗೆ ನಿದ್ದೆ ಮಾಡಿಕೊಂಡು ಮತ್ತೆ ಶೂಟ್ ಮಾಡ್ಕೊಂಡು ಅಂತ ಹೇಳಿ ಅಂದ್ಕೊಂಡು ರೂಮ್ ಮಾಡಿದೆ ನಾನು. ರೂಮು ಎಷ್ಟೇ ಒಳ್ಳೆಯದಾಗಿದ್ದರು, ಡಿಲೆಕ್ಸ್ ರೂಮ್ ಆಗಿದ್ದರು, ಅವರು ಎಷ್ಟೇ ಹೊಸತ್ತಾಗಿರುವಂಥ ಬೆಡ್ಶೀಟ್ ಕೊಟ್ಟರು, ನಾನು ಅವರು ಕೊಟ್ಟಿರುವಂಥ ಬೆಡ್ಶೀಟ್ಗಳನ್ನು ಯಾವುದೇ ಕಾರಣಕ್ಕೂ ನಾನು ಉಪಯೋಗಿಸೋದಿಲ್ಲ. ನನ್ನ ಒಂದು ಬ್ಯಾಗಲ್ಲಿ 2 ಬೆಡ್ಶೀಟ್ಗಳು ಇದ್ದೇ ಇರುತ್ತೆ. ನಾನು ಅವರು ಕೊಟ್ಟಿರುವ ಬೆಡ್ಶೀಟ್ಗಳನ್ನೆಲ್ಲ ಅಲ್ಲಿ ಹೊರಗಡೆ ಬೇರೆ ಇಟ್ಟಿದ್ದೀನಿ, ನೋಡ್ಬೋದು. ಯಾಕಂತ ಹೇಳಿದರೆ ನಾವು ಹೋಗ್ಬೇಕಾದ್ರೆ ಆ ರೂಮಲ್ಲಿ ಯಾರು ಬಂದು ಹೋಗಿರ್ತಾರೆ, ಏನು ಮಾಡಿರ್ತಾರೆ ನಮಗೆ ಒಂದು ಗೊತ್ತಿರಲ್ಲ. ಏಡ್ಸ್ ಇದ್ದವರು, HIV ಇದ್ದವರೋ ಯಾರು ಬಂದಿರ್ತಾರೋ ನಮಗೆ ಒಂದು ಗೊತ್ತಿರಲ್ಲ. ಹಾಗಾಗಿ ನಾವು ನಮ್ಮ ಒಂದು ಸೇಫ್ಟಿಯಲ್ಲಿ ಕೇರ್ಫುಲ್ ಆಗಿರಬೇಕಾಗುತ್ತೆ. ಮತ್ತು ಮಾತ್ರ ಅಲ್ಲ, ನಾವು ಏನಕ್ಕೆ ರೂಮ್ ಮಾಡ್ತೀವಿ ಅಂತ ಹೇಳಿದರೆ ನಮಗೆ ಬೇರೆ ಗತಿ ಇಲ್ಲದೆ ನಾವು ನಿದ್ದೆ ಬಂದು ತಡೆಯೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಮಾತ್ರ ನಾವು ರೂಮ್ ಮಾಡಿರ್ತೀವಿ. ಒಂದು ಫ್ರೆಶ್ ಅಪ್ ಆಗೋದಕ್ಕೋಸ್ಕರ, ಅಥವಾ ನಿದ್ದೆ ಮಾಡೋದಕ್ಕೋಸ್ಕರ, ಅಥವಾ ನಮಗೆ ಎಡಿಟಿಂಗ್ ಮಾಡೋದಕ್ಕೋಸ್ಕರ, ಅಥವಾ ಮೊಬೈಲ್ ಚಾರ್ಜ್ ಮಾಡೋದಕ್ಕೋಸ್ಕರ, ಅಥವಾ 2-3 ದಿವಸ ನಿದ್ದೆ ಮಾಡೇ ಇರಲ್ಲ. ಈ ಒಂದು ಕಾರಣಕ್ಕಾಗಿ ಮಾತ್ರವೇ ನಾವು ಒಂದು ರೂಮ್ ಮಾಡುವ ಒಂದು ಅವಶ್ಯಕತೆ ಇದ್ದ ಕಾರಣ ರೂಮ್ ಮಾಡಿರ್ತೀವಿ. ನನಗೆ ಜೋರು ನಿದ್ದೆ ಬರ್ತಾ ಇದೆ. ಹಾಗಾಗಿ ಈಗ ಮಲ್ಕೊಂಡು ಬೆಳಗಿನ ಜಾವ ಒಂದು 7:30 ಗಂಟೆವರೆಗೆ ಚೆನ್ನಾಗಿ ಈಗ ನಿದ್ದೆ ಮಾಡಬೇಕು. 7:30 ಗಂಟೆಗೆ ಎದ್ಕೊಂಡು ಸ್ವಲ್ಪ ಎಡಿಟಿಂಗ್ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿಂದ ಒಂದು 10-10:30 ಗಂಟೆಗೆ ನಾವು ಇಲ್ಲಿಂದ ಹೊರಗಡೆ ಹೋದರೆ ಸಾಕು. ಕಲಬುರಗಿಯಲ್ಲಿ ಕೂಡ ಒಂದು 4ರಿಂದ 5 ಪ್ಲೇಸ್ ಇದೆ. ಶರವಣ ಬಸವೇಶ್ವರ ಟೆಂಪಲ್, ಆಮೇಲೆ ಬುದ್ಧ ಟೆಂಪಲ್, ದರ್ಗಾ, ಹೀಗೆ ಸುಮಾರು ಇದೆ. ನಾವು ಅಲ್ಲಿಗೆಲ್ಲ ಹೋಗೋಣ. ಬೆಳಗ್ಗೆವರೆಗೆ ಚೆನ್ನಾಗಿ ನಾನೀಗ ನಿದ್ದೆ ಮಾಡಿಕೊಂಡು ಎದ್ದೇಳ್ತೀನಿ. ಈಗಷ್ಟೇ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಸಮಯ ಬಂದುಬಿಟ್ಟು 10:15 ಅಂದರೆ ರಾತ್ರಿ ಮಲಗಬೇಕಾದ್ರೆ ಬೆಳಗಿನ ಜಾವ 3 ಗಂಟೆ ಆಗಿತ್ತು. ನೋಡಿ ಇಡ್ಲಿ ವಡೆ ನಾಷ್ಟ ಮಾಡ್ತಾಯಿದ್ದೀನಿ. ಆದಮೇಲೆ ಇದು ಶೂಟ್ ಮಾಡಿರುವಂಥದ್ದು ನಾವು ಬಿಚ್ಚಾಲಮ್ಮ ಟೆಂಪಲ್ನ ಒಂದು ಬದಿಯಲ್ಲಿ ಹರಿಯುವಂಥ ತುಂಗಾಭದ್ರಾ ನದಿ ಹರಿಯುವಂಥ ಆ ಜಾಗದಲ್ಲಿ. ಆದರೆ ಇದು ವಾಯ್ಸ್ ರೆಕಾರ್ಡರು ಅಲ್ಲಿ ಕೂಡ ಬಂದಿಲ್ಲ. ಕಲಬುರಗಿಗೆ ಹೋದ್ಮೇಲೆ ಮಾರನೇ ದಿವಸ ಏನಾಯಿತು ಎಲ್ಲವನ್ನು ಕೂಡ ನಾನು ಇದರಲ್ಲಿ ಈಗ ತಿಳಿಸಿದ್ದೀನಿ. ಅದನ್ನು ಕೂಡ ನೀವು ನೋಡ್ಬೋದು. ಮತ್ತು ಈ ಒಂದು ತುಂಗಾಭದ್ರಾ ನದಿಯಲ್ಲಿ ಯಾರು ಕೂಡ ಪಕ್ಕನೆ ಮಕ್ಕಳನ್ನಾಗಲಿ ಅಥವಾ ಯಾರು ದೊಡ್ಡವರಾಗಲಿ ಪಕ್ಕನೆ ಇಳಿದು ಸ್ಥಾನಕ್ಕೆ ಅಂತೇಳಿ ಹೋಗಬೇಡಿ. ಯಾಕಂತ ಹೇಳಿದರೆ ಅಲ್ಲಿ ಕೆಲವು ಕಡೆ ಬೋರ್ಡ್ಗಳನ್ನ ಹಾಕಿವೆ, ಮೊಸಳೆಗಳಿವೆ ಅಂತೇಳಿ ಬೋರ್ಡ್ ಹಾಕಿವೆ. ಮತ್ತು ಏನೆಲ್ಲ ಇದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಅಲ್ಲಿ ಮೊಸಳೆ ಇದೆ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ ಅವರಲ್ಲಿ. ಆದ್ದರಿಂದ ದಯಮಾಡಿ ಯಾರು ಸ್ನಾನ ಮಾಡೋದಕ್ಕೆ
ದಯವಿಟ್ಟು ಇಳಿದು ಹೋಗಬೇಡಿ. ಅದರಲ್ಲೂ ಕೆಲವೊಮ್ಮೆ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ನೀರು ಇಲ್ಲಿ ಹರಿದು ಹೋಗುತ್ತೆ. ಯಾವ ಜಾಗದಲ್ಲಿ ಏನೆಲ್ಲ ಇದೆ ಅಂತೇಳಿ ಗೊತ್ತಿರಲ್ಲ. ನೋಡಿ, ಇನ್ನು ಕೆಲವರ ಬಗ್ಗೆ ನಾನು ಹೇಳ್ತೀನಿ, ತಾಯಿ ತಂದೆ ಬಗಲಿಗೆ ಮಕ್ಕಳ ಬಗ್ಗೆ ಸ್ವಲ್ಪ ಒಂದು ಗಮನ ಕೊಡಿ. ನೀವು ನಿಮ್ಮ ಪಾಡಿಗೆ ಮೊಬೈಲ್ ನೋಡಿಕೊಂಡು ಅಥವಾ ಇನ್ನೊಬ್ಬರ ಜೊತೆ ಮಾತಾಡಿಕೊಂಡು ಹರಟೆ ಹೊಡಿತಾ ಇದ್ರೆ ಆ ಮಕ್ಕಳು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಎಲ್ಲಿ ತಪ್ಪಿಸಿ ಹೋಗ್ತಾರೆ ಅಂತೇಳಿ ಅವ್ರಿಗೆ ಏನು ಗೊತ್ತಾಗಲ್ಲ. ನೀವೊಂದು ಹೊರಗಡೆ ಬಹಳಷ್ಟು ಜನ ಸೇರುವಲ್ಲಿ ಭಕ್ತಸಾಗರ ಇರುವಂಥ ಜಾಗದಲ್ಲಿ ನೀವು ಬಂದಿರ್ತೀರ. ಆ ಮಕ್ಕಳು ಪಾಪ ಅವರಿಗೆ ಏನು ಗೊತ್ತಿರಲ್ಲ. ಅವರೊಂದು 3 ವರ್ಷ 4 ವರ್ಷ ಇರುವಂಥ ಮಕ್ಕಳು, 4 ವರ್ಷ ಆಗಿರುವವರು, ಅವ್ರಿಗೇನು ತಿಳಿದಿರುತ್ತೆ, ಅವ್ರಿಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಹೇಳಿ ಏನಾದರೂ ಗೊತ್ತಿರುತ್ತೆ ಅವರಿಗೆ. ನೀವು ಅವರ ಕೈ ಹಿಡ್ಕೊಂಡು ಅವರನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕಾಗುತ್ತೆ. ಅಂಥ ಒಂದು ಪರಿಜ್ಞಾನವೇ ಕೆಲವರಿಗೆ ಇರಲ್ಲ. ಮೊಬೈಲ್ನ ಒಳಗಡೆ ಹೋಗಿ ಕೂತ್ಕೊಂಡ್ರೆ ಆ ಮೊಬೈಲ್ನಲ್ಲೇ ಇರ್ತೀರಾ, ಇಲ್ಲ ಯಾರ ಜೊತೆ ಹರಟೆ ಹೊಡಿತಾ ಇರ್ತೀರಾ. ಮಂತ್ರಾಲಯದ ಒಳಗಡೆ ಕೂಡ ಇಂಥ ಒಂದು ಪರಿಸ್ಥಿತಿ ಆಗಿತ್ತು. ಹಾಗಾಗಿ ನಾನು ಈ ವಿಷಯವನ್ನು ಇಲ್ಲಿ ನಾನೀಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ದಯವಿಟ್ಟು ಸ್ವಲ್ಪ ಕೇರ್ಫುಲ್ ತಗೊಳ್ಳಿ. ಆದ್ಮೇಲೆ ನಾನು ಮಂತ್ರಾಲಯದಿಂದ ರಾಯಚೂರಿಂದ ಕಲಬುರಗಿ, ಆಮೇಲೆ ರೂಮ್ ಮಾಡಿರುವಂತದ್ದು, ಬೆಳಿಗ್ಗೆ ಟಿಫನ್ ಮಾಡಿರುವಂತದ್ದು ಎಲ್ಲ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಮಾರನೇ ದಿನ ಬೆಳಗ್ಗೆ ಟಿಫನ್ ಮಾಡಿದ ಮೇಲೆ ಏನಾಯ್ತು ಎತ್ತ ಅಂತ ಎಲ್ಲ ನಾನೀಗ ನಿಮಗೆ ಸ್ಟೋರಿನೇ ಹೇಳ್ತೀನಿ. ನಾನು ಶೂಟ್ ಮಾಡಕಂತ ಹೇಳಿ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲೇ ನಿಂತ್ಕೊಳ್ತೀನಿ. ಒಂದು 15ರಿಂದ 20 ಬಾರಿ ಒಂದೇ ಒಂದು ವಿಡಿಯೋವನ್ನ ಶೂಟ್ ಮಾಡ್ತೀನಿ. ಇದೇ ಮೈಕದಲ್ಲಿ ಯಾವುದೇ ವಾಯ್ಸ್ ರೆಕಾರ್ಡಿಂಗು ಆಗಲ್ಲ. ನಾನು ಮಾಡಿರುವಂತ ವಿಡಿಯೋ ಏನಿದೆ ಯಾವುದೇ ವಾಯ್ಸ್ ರೆಕಾರ್ಡಿಂಗು ಆಗ್ತಾ ಇಲ್ಲ. ಲಾಸ್ಟ್ ಮೂಡ್ದೌಟ್ ಆಗುತ್ತೆ. ಮೂಡ್ದೌಟ್ ಆಗ್ಬಿಟ್ಟು ಲಾಸ್ಟ್ ನಾನು ತಿರುಗಿ ರೂಮಿಗೆ ಹೋಗ್ತೀನಿ. ಒಂದು 15 ನಿಮಿಷ ಕೂತ್ಕೊಳ್ತೀನಿ. ಅಲ್ಲಿಂದ ನೇರ ಮಾರ್ಕೆಟ್ಗೆ ಹೋಗ್ತೀನಿ. ಮಾರ್ಕೆಟ್ಗೆ ಹೋಗಿ ವಿಚಾರಿಸಿದ್ರೆ ಅವ್ರು ಏನ್ ಹೇಳ್ತಾರೆ, ಈ ಮೈಕದಲ್ಲಿ ಸರಿಯಾಗಿ ನಿಮಗೆ ರೆಕಾರ್ಡಿಂಗ್ ವಾಯ್ಸ್ ಯಾವ್ದು ಬರಲ್ಲ, ನೀವು ಒಂದು 5,000 rupees 6,000 rupees ಇದು ಈ ತರದ ಮೈಕ ತಕೊಳ್ಳಿ ಅಂತ ಹೇಳಿ ತೆಗೆದು ತೋರಿಸ್ತಾರೆ. ನಾನು ಅದನ್ನ ತೆಗಿಯಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಈಗಷ್ಟೇ ವ್ಲಾಗ್ ಶುರು ಮಾಡಿದೀನಿ. ಹಾಗಾಗಿ ನನಗೆ ಅದು ಯೋಗ್ಯತೆ ಇಲ್ಲ ಅಂತಲ್ಲ, ನನಗೆ ಬೇಡ ಅಂತ ಅನ್ಸ್ತು. ಮತ್ತೆ ಒಂಥರ ಮೂಡ್ದೊಟ್ಟಾಗ್ಬಿಡುತ್ತೆ ನನಗೆ. ಮತ್ತೆ ಹೆಲ್ತ್ ಕೂಡ ಸರಿ ಇದ್ದಿಲ್ಲ, ಸರಿಯಾಗಿ ನಿದ್ದೆ ಇದ್ದಿಲ್ಲ. ಹೀಗೆಲ್ಲ ಆಗಿ ಯಾಕೋ ವ್ಲಾಗ್ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ. ಕಲಬುರಗಿದು ಯಾವುದೇ ವಿಡಿಯೋ ಮಾಡಕ್ಕೂ ನಾನು ಹೋಗಿಲ್ಲ. ಆಮೇಲೆ ಮುಂದೆ ನಾನು ಸೋಲಾಪುರ, ಪಂಡ್ರಾಪುರ ಎಲ್ಲ ಹೋಗ್ಬೇಕು ಅಂತೇಳಿ ಅನ್ಕೊಂಡಿದ್ದೆ. ಅದು ಕ್ಯಾನ್ಸಲ್ ಮಾಡಿದೆ. ನೇರವಾಗಿ ರೂಮಿಗೆ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ಬಿಟ್ಟು 3 ಗಂಟೆಗೆಲ್ಲ ಬಂದ್ಬಿಟ್ಟು ಮಲ್ಕೊಂಡೆ. ಮಧ್ಯಾಹ್ನ ನೈಟು ಟ್ರೈನ್ ಒಂದು 9 ಗಂಟೆಗೆ ಬಸವ ಇದ್ದಾನೆ ಅಂತ ಗೊತ್ತಾಯ್ತು. ನೇರವಾಗಿ ಅಲ್ಲಿಂದ ಮೈಸೂರು ಟ್ರೈನ್ ಹತ್ಕೊಂಡು ನಾನು ನೇರವಾಗಿ ಊಟಿಗೆ ಬರ್ತೀನಿ. ಈಗ ನಾನು ಊಟಿಯಲ್ಲಿದ್ದೀನಿ. ನೋಡಿ ನಮ್ಮ ಹಣೆ ಬರ ನೋಡಿ. ಇದೇ ಮೈಕದಲ್ಲಿ ನಾನು ಅಲ್ಲಿ ನೋಡಿದ್ರೆ ವಾಯ್ಸ್ ರೆಕಾರ್ಡಿಂಗ್ ಯಾವ್ದು ಆಗ್ತಾ ಇಲ್ಲ. ಇದೇ ಮೈಕದಲ್ಲಿ ಇಲ್ಲಿ ಬಂದು ನಾನು ನೋಡಿದ್ರೆ ಕ್ಲಿಯರ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿ ಇದೆ. ಅದು ಏನ್ ಕಕ್ಕತಾಳಿ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ಹಣೆ ಬರ ಅಂತ ಅನ್ಸುತ್ತೆ. ಇಷ್ಟು ನಡೆದಿರುವಂತ ಘಟನೆ. ಮುಂದೆ ನೋಡೋಣ. ಈ ಒಂದು ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಇವತ್ತು ಮುಗಿಸ್ತಾ ಇದ್ದೀನಿ. ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ನಮ್ಮ ಒಂದು ಚಾನೆಲ್ ಅನ್ನ, ಉಷಾ ವೆಂಕಟೇಶ್ವರ ವ್ಲಾಗ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಷಾ ವೆಂಕಟೇಶ್ವರ ವ್ಲಾಗ್ 32 ಇನ್ಸ್ಟಾಗ್ರಾಮ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ನಾನು ಮುಂದಿನ ಹೊಸ ಒಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.